ನಮಸ್ತೆ. ಬೆಂಗಳೂರು ದೂರದರ್ಶನ ಕೇಂದ್ರ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಚಂದನ ಮಂಥನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಚಂದನ ಮಂಥನ ಕಾರ್ಯಕ್ರಮದ ವಿಷಯ ಬಂದು ಆನ್ಲೈನ್ ಗೇಮಿಂಗ್ ನಿಯಮಗಳು 2026 ನಿಯಂತ್ರಣ ಮತ್ತು ವಾಸ್ತವ. ಆನ್ಲೈನ್ ಗೇಮ್ ಕ್ಯೂರಿಯಾಸಿಟಿಗೆ ಪ್ರಾರಂಭ ಆಗುವಂತಹ ಒಂದು ಆಟ ಬರ್ತಾ ಬರ್ತಾ ವ್ಯಸನವಾಗಿ ಮಾರ್ಪಡುತ್ತೆ. ನಂತರ ಆಟ ಆಡ್ಲಿಕ್ಕೆ ಬಂದವರು ಸೈಬರ್ ದಾಳಿಗೆ ತುತ್ತಾದಂತಹ ಸಾಕಷ್ಟು ಉದಾಹರಣೆಗಳನ್ನ ನೋಡಿದ್ದೀವಿ, ಸುದ್ದಿಗಳನ್ನ ಕೇಳ್ತಾ ಬಂದಿದ್ದೀವಿ. ಹೀಗಾಗಿ ಇದನ್ನ ಗಂಭೀರವಾಗಿ ಪರಿಗಣಿಸಿದಂತಹ ಕೇಂದ್ರ ಸರ್ಕಾರ 2026 ಮೇಯಿಂದ ಒಂದು ಕಾಯ್ದೆಯನ್ನ ಜಾರಿಗೆ ತಂದಿದೆ. ಇದನ್ನ ನಿಯಂತ್ರಣ ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡಿದೆ. ಮುಖ್ಯವಾಗಿ ಇಂತಿಷ್ಟು ಇನ್ವೆಸ್ಟ್ ಮಾಡಿ, ಇಂತಿಷ್ಟು ಹಣವನ್ನ ಹಾಕಿ ನಿಮಗೆ ನಿಮ್ಮ ಹಣವನ್ನ ಡಬಲ್ ಮಾಡ್ಬಿಡ್ತೀವಿ ಅನ್ನುವಂತಹ ಗೇಮಿಂಗ್ ಕಂಪನಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಮುಂದಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ಳುವ, ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮೊಂದಿಗಿದ್ದಾರೆ ಪ್ರಭಂಜನ್ ರಾವ್, ಗಲೋರ್ ಸಿಸ್ಟಮ್ ಸ್ಥಾಪಕರು ಮತ್ತು ಸಿಇಒ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಗೇಮಿಂಗ್ ವ್ಯಸನ ಮತ್ತು ಆರ್ಥಿಕ ನಷ್ಟವನ್ನ ತಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕಾಯ್ದೆಯನ್ನ ಜಾರಿ ಮಾಡಿದೆ. ಇದರ ನಿಯಮಗಳೇನು ಸರ್, ನಮಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ? ಇದು OGI ಅಂತ ಒಂದು ರೆಗ್ಯುಲೇಟರಿ ಅಥಾರಿಟಿಯನ್ನ ಸರ್ಕಾರ ಸ್ಥಾಪನೆ ಮಾಡಿದೆ, ಆನ್ಲೈನ್ ಗೇಮಿಂಗ್ ಅಥಾರಿಟಿ. ಇದು ಇಂಟರ್ ಮಿನಿಸ್ಟ್ರಿಯಲ್ ಅಥಾರಿಟಿ ಅಂತ ಹೇಳ್ಬೋದು. ಇದರಲ್ಲಿ ಈ ಆನ್ಲೈನ್ ಗೇಮ್ಸ್ಗಳನ್ನ ಬೇರೆ ಬೇರೆ 3 ಮುಖ್ಯ ವಿಭಾಗಗಳನ್ನಾಗಿ ಮಾಡಲಾಗಿದೆ: ಇ ಸ್ಪೋರ್ಟ್ಸ್, ಸೋಷಿಯಲ್ ಗೇಮಿಂಗ್ ಮತ್ತು ರಿಯಲ್ ಮನಿ ಗೇಮಿಂಗ್ ಅಂತ. ನಾವು ಯಾವುದೇ ಗೇಮಿಂಗ್ ಇಂಡಸ್ಟ್ರಿಯನ್ನು ನೋಡಿದ್ರೆ ಅದರಲ್ಲಿ ನಾನ್ ರಿಯಲ್ ಮನಿ ಗೇಮಿಂಗ್, ನಾನ್ RMG ಗೇಮ್ಸ್ ಅಂತ ಕರಿತೀವಿ. ರಿಯಲ್ ಮನಿ ಗೇಮಿಂಗ್ ಅಂತ. ರಿಯಲ್ ಮನಿ ಗೇಮಿಂಗ್ ಅಂದ್ರೆ ನೀವು ದುಡ್ಡು ಹಾಕಿ ಆಟ ಆಡೋದು, ಅಂದ್ರೆ ಅಪ್ಪಟ ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ಜೂಜಾಟ. ಅದರ ವಿರುದ್ಧ ಸರ್ಕಾರ ಈ ಕಾಯ್ದೆ ತಂದಿದೆ. ಅಂದ್ರೆ ಎಲ್ಲಾ ರಿಯಲ್ ಮನಿ ಗೇಮ್ಗಳನ್ನು ಬ್ಯಾನ್ ಮಾಡುವಂತ ಕಾಯ್ದೆ ಇದು. ಆಮೇಲೆ ಉಳಿದಂತೆ ಇ ಸ್ಪೋರ್ಟ್ಸ್ ಮತ್ತೆ ಸೋಷಿಯಲ್ ಗೇಮಿಂಗ್ಗಳಿಗೆ ಅದರ ಅಭಿವೃದ್ಧಿ ಮಾಡೋದಕ್ಕೋಸ್ಕರನೂ ಇದು ಸಹಾಯ ಮಾಡಲಿದೆ. ಓಕೆ, 28% ಟ್ಯಾಕ್ಸೇಷನ್ ಈ ಗೇಮಿಂಗ್ ಕ್ಷೇತ್ರದಿಂದ ನಮಗೆ ಬರ್ತಿದೆ. ಸಂಪೂರ್ಣವಾಗಿ ತಡೀಲಿಕ್ಕೂ ಆಗೋದಿಲ್ಲ, ಒಂದಷ್ಟು ಮಾರ್ಪಾಡುಗಳ ಮೂಲಕ ಜಾರಿ ಮಾಡಲಾಗುತ್ತೆ. ನೀವು ಹೇಳ್ತಿದ್ರಿ 4 ವಿಧಗಳಲ್ಲಿ ವಿಂಗಡಿಸಲಾಗಿದೆ. ಅದು ಯಾವ ರೀತಿಯಾಗಿ ನಮಗೆ ತಿಳಿಸ್ಕೊಡೋದಾದ್ರೆ? ಈಗ ಮೊದಲು ಈ ಕಾಯ್ದೆ ಯಾಕೆ ಬೇಕು, ಈ ಅಥಾರಿಟಿ ಯಾಕೆ ಬೇಕು ಅನ್ನೋಕೆ ನಾವು ಸ್ವಲ್ಪ ಹಿಂದೆ ಹೋಗಿ ಈ ಗೇಮಿಂಗ್ ಮಾರ್ಕೆಟ್ ಹೇಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಈಗ ವರ್ಲ್ಡ್ ವೈಡ್ ವಿಶ್ವದಾದ್ಯಂತ ಗೇಮಿಂಗ್ ಮಾರ್ಕೆಟ್ ನೋಡಿದ್ರೆ ಸುಮಾರು $200 ಬಿಲಿಯನ್ ಇದೆ, ಅಂದ್ರೆ 20 ಲಕ್ಷ ಕೋಟಿ ರೂಪಾಯಿ ಇಂಡಿಯನ್ ರುಪೀಸ್ ಅಲ್ಲಿ. ನಾವು ವರ್ಲ್ಡ್ ವೈಡ್ ಆವರೇಜ್ ತಗೊಂಡ್ರೆ ಅದರಲ್ಲಿ 70% ನಾನ್ RMG ಗೇಮ್ಸೇ ಇರುತ್ತೆ, ಅಂದ್ರೆ ಸ್ಕಿಲ್ ಬೇಸ್ಡ್ ಗೇಮ್ಸ್. ನಾವು ಇ ಸ್ಪೋರ್ಟ್ಸ್ ಅಂತ ಏನಂತೀವಿ, ಸೋಷಿಯಲ್ ಗೇಮಿಂಗ್ ಅಂತ ಅಂತೀವಿ. ಇನ್ನು ಉಳಿದಿದ್ದು 30-35% RMG ಗೇಮ್ಸ್ ಇರುತ್ತೆ. ಇದು ವರ್ಲ್ಡ್ ವೈಡ್ ಆವರೇಜ್. ಆದರೆ ನಮ್ಮ ದೇಶದಲ್ಲಿ ಸುಮಾರು 4-5 ಸಾವಿರ ಕೋಟಿ, 40 ಸಾವಿರ ಕೋಟಿ ಇರ್ಬೋದು ಗೇಮಿಂಗ್ ಮಾರ್ಕೆಟ್. ಅದರಲ್ಲಿ 85% RMGನೇ ಇದೆ, ರಿಯಲ್ ಮನಿ ಗೇಮಿಂಗೇ ಇದೆ. ಅಂದ್ರೆ ಪ್ರಪಂಚದ ಸರಾಸರಿ ನಾವು ನೋಡಿ ಭಾರತದ್ದು ನೋಡಿದ್ರೆ ನಾವು ಸಂಪೂರ್ಣ ವಿರುದ್ಧ ದಿಕ್ಕಲ್ಲಿದ್ದೀವಿ. ಇದನ್ನ ಮಾರ್ಪಾಡು ಮಾಡೋಕ್ಕೋಸ್ಕರ ಸರ್ಕಾರ ಈ ಕಾಯ್ದೆನ, ಈ ರೆಗ್ಯುಲೇಟರಿ ಅಥಾರಿಟಿಯನ್ನ ಮಾಡಿದೆ. ಅಂದ್ರೆ ಇದು ಯಾವುದೋ ರಿಯಲ್ ಮನಿ ಗೇಮಿಂಗ್ನ ತಡೆಯೋದು ಅಥವಾ ಆ ರೀತಿ ಉದ್ದೇಶಕ್ಕಿಂತ ಹೆಚ್ಚಾಗಿ ನಾವು ಸ್ಟ್ರಾಟಜಿಕ್ ಶಿಫ್ಟ್ ಅಂತ ಏನು ಹೇಳ್ತೀವಿ, ಇಡೀ ಪ್ರಪಂಚ 70-30 ಸ್ಪ್ಲಿಟ್ಟಲ್ಲಿ ಹೋಗ್ತಾ ಇದ್ರೆ ನಾವು 85-15 ಸ್ಪ್ಲಿಟ್ಟಲ್ಲಿ ಹೋಗ್ತಾ ಇದ್ದೀವಿ ರಿಯಲ್ RMG ನಾನ್ RMGಯಲ್ಲಿ. ಖಂಡಿತ ಯುವಜನರಿಗೆ ಕೆಟ್ಟದು ಇದು, ಅವರು ದುಡ್ಡು ಹಾಳು ಮಾಡ್ಕೊಳ್ತಾರೆ. ಆಮೇಲೆ ಇದು ಕೂಡ ಒಂದು ವ್ಯಸನ ಆಗ್ಬೋದು. ಗೇಮಿಂಗ್ ಈಸ್ ಆಲ್ಸೋ ಎನ್ ಅಡಿಕ್ಷನ್. ಹಾಗಾಗಿ ಅದನ್ನ ಸಂಪೂರ್ಣ ಬದಲಾಯಿಸಿ ಇ ಸ್ಪೋರ್ಟ್ಸ್ ಕಡೆಗೆ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಬೇಸ್ಡ್, ಸ್ಕಿಲ್ ಬೇಸ್ಡ್ ಗೇಮಿಂಗ್ ಕಡೆಗೆ ನಮ್ಮ ದೇಶದ ಗೇಮಿಂಗ್ ಮಾರ್ಕೆಟ್ನ ತಗೊಂಡು ಹೋಗೋದಕ್ಕೆ ಮಾಡಿರುವಂಥ ಒಂದು ರೀಸೆಟ್ ಅಂತ ಹೇಳ್ಬೋದು ಈ ಕಾಯ್ದೆ. ರಮ್ಮಿ, ಡ್ರೀಮ್ 11 ಅಂತಹ ಗೇಮ್ಗಳು ಆಡಿದ್ರೆ ಜೈಲ್ ಶಿಕ್ಷೆ ಇದೆಯಾ? ಆಡಿದ್ರೆ ಜೈಲ್ ಶಿಕ್ಷೆ ಇದೆಯಾ ಇನ್ನ ಕಾಯ್ದೆಯಲ್ಲಿ ಸ್ಪಷ್ಟವಾಗಿಲ್ಲ. ಯಾಕಂದ್ರೆ ಅದರ ಸೆಕೆಂಡರಿ ರಿಪೋರ್ಟ್ಸ್ ಇನ್ನ ಈಗ ಬರ್ತಾ ಇದೆ. ಮಾಡಿದ್ರೆ ಶಿಕ್ಷೆ ಇದೆ. ನೀವು ರಮ್ಮಿ ಅಥವಾ ಡ್ರೀಮ್ 11 ತರ ಬೇಸಿಕಲಿ ಬೆಟ್ಟಿಂಗ್ ಗೇಮ್ಸ್ನ ನೀವು ಮಾಡಿದ್ರೆ ಖಂಡಿತ ಶಿಕ್ಷೆ ಇದೆ. ಈ ಕಾಯ್ದೆ ಅಡಿಯಲ್ಲಿ ಅದಕ್ಕೆ ಪ್ರಾವಿಷನ್ ಮಾಡಲಾಗಿದೆ. ಓಕೆ, ಯಾವ ಆ್ಯಪ್ಗಳು ಬ್ಯಾನ್ ಆಗಿವೆ ಮತ್ತೆ ಯಾವುದಕ್ಕೆ ನಿಷೇಧ ಇದೆ, ಯಾವುದಕ್ಕೆ ಅನುಮತಿ ಇದೆ ಸರ್? ಅದರ ಬಗ್ಗೆ ಈ ಕಾಯ್ದೆ ಸ್ಪಷ್ಟವಾಗಿ ಹೇಳುತ್ತೆ. ಯಾವುದೇ ಆಟ ದುಡ್ಡು ಇನ್ವಾಲ್ವ್ ಆಗಿದ್ರೆ, ಅಂದ್ರೆ ಆಟ ಆಡೋದಕ್ಕೆ ನೀವು ದುಡ್ಡು ಕೊಡಬೇಕಾಗಿದ್ರೆ, ಬೆಟ್ಟಿಂಗ್ ಇದ್ರೆ ಅದು ಬ್ಯಾನ್ ಆಗಿದೆ. ಅದು ಏನು ಹೆಸರಲ್ಲಾದ್ರೂ ಬರಲಿ, ಯಾವುದೇ ಆಟಕ್ಕೆ ಬೆಟ್ಟಿಂಗ್ ಇನ್ವಾಲ್ವ್ ಆಗಿದೆ ಅಂದ್ರೆ ಅದು ಬ್ಯಾನ್ ಆಗಿದೆ. ಬೆಟ್ಟಿಂಗ್ ಇನ್ವಾಲ್ವ್ ಆಗಿಲ್ಲ ಅಂದ್ರೆ ಅದರಲ್ಲಿ ಇದರಲ್ಲಿ 3 ತರ ಡಿವಿಷನ್ ಮಾಡಿದ್ದಾರೆ. ಒಂದು ಅಲೌಡ್ ಅಂತ, ಅಂದ್ರೆ ಇವಾಗ ನೀವು ದುಡ್ಡೇ ತಗೊಳ್ಳಲ್ಲ, ಸ್ಕಿಲ್ ಬೇಸ್ಡ್ ಗೇಮಿಂಗ್, ಆನ್ಲೈನ್ ಚೆಸ್ ಗೇಮ್, ಆ ತರದ್ ಅಲೌಡ್.
ಅದು ಬಿಟ್ಟು ಇನ್ನೊಂದು ದುಡ್ಡು ತಗೊಳ್ತೀರಾ, ಆದ್ರೆ ದುಡ್ಡನ್ನ ವಾಪಸ್ ಕೊಡಲ್ಲ ಯೂಸರ್ಗೆ. ಇವಾಗ 10 ಜನದ ಹತ್ರ ದುಡ್ಡು ತಗೊಂಡು ಒಬ್ಬ ಗೆದ್ದ ಅವನಿಗೆ ಕೊಟ್ರು ಈ ಕಾಯ್ದೆ ಅಡಿಯಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಆ ಥರ ಗೇಮ್ಗಳನ್ನ ಸ್ಕ್ರೂಟಿನಿ ಮಾಡಲಾಗುತ್ತೆ. ಆಮೇಲೆ ಉಳಿದಂತೆ ಬೆಟ್ಟಿಂಗ್ ಗೇಮ್ಸ್, IPL ಬೆಟ್ಟಿಂಗ್ ಆಗಿರ್ಬೋದು, ಕಾರ್ಡ್ ಗೇಮ್ಸ್ ಆಗಿರ್ಬೋದು, ಆ ಎಲ್ಲ ಗೇಮ್ಗಳಿಗೂ ಬ್ಲಾಂಕೆಟ್ ಬ್ಯಾನ್ ಇದೆ. ಓಕೆ, ಹಣ ಆಧಾರಿತ ಎಲ್ಲ ಗೇಮ್ಗಳನ್ನು ಬ್ಲಾಂಕೆಟ್ ಬ್ಯಾನ್ ಮಾಡಲಾಗಿದೆ. ಓಕೆ ಓಕೆ. ಈ ಸ್ಪೋರ್ಟ್ಸ್ ಗೇಮ್ಗಳಿಗೆ ವಿನಾಯಿತಿ ಇದೆ, ಯಾಕಾಗಿ ವಿನಾಯಿತಿ ಕೊಡಲಾಗಿದೆ? ಈ ಸ್ಪೋರ್ಟ್ಸ್ ಗೇಮ್ ಇವಾಗ ಈ ಕಾಯ್ದೆಯಲ್ಲೇ ಈ ಸ್ಪೋರ್ಟ್ಸ್ ಮತ್ತೆ ಸೋಷಿಯಲ್ ಗೇಮ್ಗಳಿಗೆ ವಿನಾಯಿತಿ ಕೊಡೋದು ಒಂದೇ ಅಲ್ಲ, ಅದಕ್ಕೆ ಉತ್ತೇಜನ ಕೂಡ ಕೊಡಲಾಗ್ತಾ ಇದೆ. ನೀವು ಕೆಲವು ತಿಂಗಳ ಹಿಂದೆ ನಮ್ಮ ದೇಶದಲ್ಲಿ ಆರೆಂಜ್ ಎಕಾನಮಿ ಬಗ್ಗೆ ಮಾತಾಡಿದಾಗ ಈ OGI ಮತ್ತು ಆರೆಂಜ್ ಎಕಾನಮಿನ ನಾವು ಒಂದೇ ನಾಣ್ಯದ ಎರಡು ಮುಖಗಳ ಥರ ನೋಡ್ಬೋದು. ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೋದು ಅಂದರೆ, ಆರೆಂಜ್ ಎಕಾನಮಿ ಅನ್ನೋದು ಸಸಿನ ನೆಡುವ ರೀತಿ. ಈ ಬಂದಿರುವಂಥ ಹೊಸ ಕಾಯ್ದೆಗಳು, OGI ಈ ಅಥಾರಿಟಿಗಳು ಅದನ್ನ ಕಟ್ ಮಾಡಿ ಉದ್ದಕ್ಕೆ ಬೆಳೆಯೋ ಥರ, ಪ್ರೂನಿಂಗ್ ಆ್ಯಂಡ್ ಪ್ಲಾಂಟಿಂಗ್ ಅಂತೀವಲ್ಲ ನಾವು, ಆ ಥರ ಇದು ಅಂತ ನಾವು ತಿಳ್ಕೊಬೋದು. ಯಾಕಂದರೆ RMG ಗೇಮ್ಸ್ ಇಲ್ಲ ಅಂದರೆ ಜನ ಸಾಧಾರಣವಾಗಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಗೇಮ್ಸ್ ಕಡೆಗೆ ಮುಖ ಮಾಡ್ತಾರೆ. ಹಾಗಾಗಿ ಅದನ್ನು ಉತ್ತೇಜನ ಕೊಡಬೇಕು. ಅದರಿಂದ ನಮ್ಮ ದೇಶದಲ್ಲಿ ಕೂಡ PUBG ಥರದ ಗೇಮ್ಗಳು, ವ್ಯಾಲೋರೆಂಟ್ ಥರದ ಗೇಮ್ಗಳು ನಮ್ಮ ದೇಶದಿಂದನೂ ಬರಬೇಕು ಅನ್ನೋ ಒಂದು ಉದ್ದೇಶ. ಅಂದರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಬೇಸ್ಡ್ ಗೇಮ್ಸ್ ಬರಬೇಕು ಅಂತ. ಓಕೆ, ನೀವು ಹೇಳ್ತಾ ಇದ್ರಿ ಕೇಂದ್ರ ಸರ್ಕಾರ ಏನು ಆರೆಂಜ್ ಎಕನಾಮಿ ಬಗ್ಗೆ ಬಜೆಟಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆಗಿತ್ತು. ಪ್ರಮುಖವಾಗಿ ಆರೆಂಜ್ ಎಕಾನಮಿ ಅಂಡರಲ್ಲಿ ಒಂದು ಕಾಲೇಜನ್ನು ಸ್ಥಾಪನೆ ಮಾಡಬೇಕು ಗೇಮಿಂಗ್ ಆಗಿ ಅನ್ನುವಂಥ ಒಂದು ಪ್ರಸ್ತಾಪ ಕೂಡ ಮುನ್ನೆಲೆಗೆ ಬಂದಿತ್ತು. ನೀವು ಏನು ಹೇಳ್ತೀರಿ ಈ ಬಗ್ಗೆ? ಅದು ನಮ್ಮ ದೇಶಕ್ಕೆ ಅತ್ಯವಶ್ಯಕವಾಗಿ ಇವಾಗ ಬೇಕಾಗಿದ್ದಿದೆ. ಯಾಕಂದರೆ ನಮ್ಮಲ್ಲಿ ಯುವ ಜನತೆ ಜಾಸ್ತಿ. ನಮ್ಮ ದೇಶದ ಶೇಕಡ ಪ್ರಮಾಣ ನೀವು ನೋಡಿದ್ರೆ ಯುವ ಜನತೆ ತುಂಬ ಅಷ್ಟು ಜನಕ್ಕೆ ಕೆಲಸ ಕೊಡಬೇಕು. ಆರೆಂಜ್ ಎಕಾನಮಿ ಅಷ್ಟು ಜನಕ್ಕೆ ಕೆಲಸ ಕೊಡೋದಕ್ಕೆ ಒಂದು ತುಂಬ ಉತ್ತಮವಾದ ವ್ಯವಸ್ಥೆ. ಆರೆಂಜ್ ಎಕಾನಮಿಯಲ್ಲಿ AVGC XR ಬಗ್ಗೆ ನಾವು ಮಾತಾಡ್ತೀವಿ. ಅಂದರೆ ಅನಿಮೇಷನ್, VFX, ಗೇಮಿಂಗ್, XR, ಎಕ್ಸ್ಟೆಂಡೆಡ್ ರಿಯಾಲಿಟಿ, ಎಲ್ಲದ್ರ ಬಗ್ಗೆ ಮಾತಾಡ್ತೀವಿ. ಅದರಲ್ಲಿ ಗೇಮಿಂಗ್ ಒಂದು ಪ್ರಮುಖವಾದ ಅಂಶ. ಯಾಕಂದರೆ ನಮ್ಮ ದೇಶದಲ್ಲಿ ಗೇಮರ್ಸ್ಗಳ ಸಂಖ್ಯೆ ತುಂಬ ಜಾಸ್ತಿ, ಸುಮಾರು 600 ಮಿಲಿಯನ್ ಅಂತ ಹೇಳ್ತಾರೆ. 60 ಕೋಟಿ ಜನ ನಮ್ಮ ದೇಶದಲ್ಲಿ ಗೇಮರ್ಸ್ ಇದ್ದಾರೆ. ಸೊ ಹಾಗಾಗಿ ನಮ್ಮದೇ ಜನಸಂಖ್ಯೆ ಗೇಮರ್ಸ್ ಇರೋದ್ರಿಂದ ತುಂಬ ಗೇಮ್ಗಳನ್ನ ನಾವು ಸೃಷ್ಟಿ ಮಾಡ್ಬೋದು. ಆಮೇಲೆ ಸ್ಟೋರಿ ಟೆಲ್ಲಿಂಗಲ್ಲಿ ಬಹುಶಃ ನಮ್ಮ ದೇಶಕ್ಕಿರುವಷ್ಟು ಇತಿಹಾಸ ಬೇರೆ ದೇಶಗಳಿಗಿರೋದು ಕಡಿಮೆ. ನಮ್ಮ ಇಡೀ ಸಂಸ್ಕೃತಿನೇ ಕಥೆ ಮೇಲೆ ಬೆಳೆದು ಬಂದಿದೆ. ಹಾಗಾಗಿ ಕಥೆಗಳಿಗೆ ನಮ್ಮಲ್ಲಿ ಕೊರತೆನೇ ಇಲ್ಲ. ಹಾಗಾಗಿ ಕಥೆಗಳು ಸಪ್ಲೈ ಇದೆ. 660 ಕೋಟಿ ಜನ ಆಟ ಆಡೋ ಗೇಮರ್ಸ್ ಇದ್ದಾರೆ, ಡಿಮ್ಯಾಂಡ್ ಇದೆ. ಸೊ ಇದೆರಡನ್ನೂ ಸೇರಿಸೋದಕ್ಕೆ ಟ್ಯಾಲೆಂಟಿನ ಅವಶ್ಯಕತೆ ಇರುತ್ತೆ, ಸ್ಕಿಲ್ ಅವಶ್ಯಕತೆ ಇರುತ್ತೆ. ಕಂಪನಿಗಳು, ಗೇಮಿಂಗ್ ಸ್ಟುಡಿಯೋಸ್ ಡೆವಲಪ್ ಆಗಿ ಇವರಿಗೆಲ್ಲ ಕೆಲಸ ಕೊಡೋ ಕಾರ್ಯ ಆಗಬಹುದು ಅಂತ. ಗೇಮಿಂಗ್ ಸೆಕ್ಟರಲ್ಲಿ ಈಗ ಉದ್ಯೋಗವನ್ನು ಕಂಡುಕೊಳ್ತೀವಿ ಅಂತ ಹೇಳಿದ್ರೆ ಏನೆಲ್ಲ ಅವಕಾಶ ಇರುತ್ತೆ? ನೀವು ಇದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಈಗ ಗೇಮಿಂಗ್ ಸ್ಟುಡಿಯೋಸ್ ಅಂತ ಇರುತ್ತೆ. ಗೇಮಿಂಗ್ ಸ್ಟುಡಿಯೋಸ್ ಅಂದರೆ ಒಬ್ಬನೇ ಮಾಡುವಂಥ ಸಿಂಗಲ್ ಪರ್ಸನ್ ಸ್ಟುಡಿಯೋನೂ ಇರ್ಬೋದು, ಅಥವಾ ಸಾವಿರಾರು ಜನ ಇರುವಂಥ ಸಣ್ಣದರಿಂದ ಅತಿ ದೊಡ್ಡದ್ರವರೆಗೂ ಗೇಮಿಂಗ್ ಸ್ಟುಡಿಯೋಸ್ ಇರುತ್ತೆ. ಗೇಮಿಂಗ್ ಸ್ಟುಡಿಯೋಸಲ್ಲಿ ಸ್ಟೋರಿ ಟೆಲ್ಲರ್ಸಿಗೆ ಅವಕಾಶ ಇರುತ್ತೆ, ಆಮೇಲೆ ಡೆವಲಪರ್ಸಿಗೆ ಅವಕಾಶ ಇರುತ್ತೆ, ಪ್ರೋಗ್ರಾಮರ್ಸ್, ಟೆಸ್ಟರ್ಸ್, ಕ್ವಾಲಿಟಿ ಕಂಟ್ರೋಲ್, UI UX ಡೆವಲಪರ್ಸ್. ಸೊ ಗೇಮಿಂಗ್ ಅನ್ನೋದು ಒಂದು ಗೇಮ್ನ ಸೃಷ್ಟಿ ಮಾಡೋದು ಒಂದು ಪಿಕ್ಚರ್ ತೆಗ್ದಂಗೆ, ಒಂದು ಫಿಲ್ಮ್ ಸೃಷ್ಟಿ ಮಾಡ್ದಂಗೆ. ಎಲ್ಲ ರೀತಿ ವಿಭಾಗಗಳು, ಆರ್ಟ್ ಇರುತ್ತೆ, ಡಿಸೈನ್ ಇರುತ್ತೆ. ಸೊ ತುಂಬ ಜನಕ್ಕೆ ಕೆಲಸ ಸಿಗುತ್ತೆ ಅದರಲ್ಲಿ. ಸೊ ಅವರವರ ಆಸಕ್ತಿ ಮೇಲೆ ಈಗ ಕ್ರಿಯೇಟಿವ್ ಇದ್ದವರು ಆರ್ಟ್ ಡಿಸೈನ್ ಆ ಕಡೆ ಹೋಗ್ಬೋದು, ಅಥವಾ ಇಂಜಿನಿಯರಿಂಗ್ ಕಡೆ, ಟೆಕ್ನಾಲಜಿ ಕಡೆ ಇಂಟ್ರೆಸ್ಟ್ ಇದ್ದವರು ಡೆವಲಪರ್ಸ್, ಪ್ರೋಗ್ರಾಮರ್ಸ್ ಆ ಥರ ಹೋಗ್ಬೋದು. ಸೊ ಮಾರ್ಕೆಟಿಂಗ್ ಕೂಡ ಇರುತ್ತೆ ಗೇಮಿಂಗಲ್ಲಿ. ಸೊ ಅದು ಒಟ್ಟು ಎಲ್ಲರಿಗೂ ಕೆಲಸ ಸಿಗುವಂಥ ಒಂದು ಕ್ಷೇತ್ರ. ಗೇಮಿಂಗ್ ಕ್ಷೇತ್ರದಲ್ಲಿ ನಾವು ಹೋಗಬೇಕು ಅಂತ ಹೇಳಿದ್ರೆ, ಯಾಕೆಂದರೆ ಭಾರತ ದೊಡ್ಡ ಸಂಖ್ಯೆಯ ಜನ ಇದ್ದೀವಿ, ಎಲ್ಲರಿಗೂ ಉದ್ಯೋಗ ಪಡಿಬೇಕಾಗಿರುವಂಥದ್ದು ಅಗತ್ಯ ಇದೆ. ಇಂಥ ಸಂದರ್ಭದಲ್ಲಿ ಹೊಸ ಕ್ಷೇತ್ರದಲ್ಲಿ ಇನ್ವಾಲ್ವ್ ಆಗಬೇಕಾಗುತ್ತೆ. ಸೊ ಗೇಮಿಂಗ್ ಕೂಡ ಒಂದು ಹೊಸದಾದಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಕಂಡುಕೊಳ್ತೀವಿ ಅಂದರೆ ಏನೆಲ್ಲ ಅವಕಾಶಗಳಿದೆ, ಹೇಗೆ ಕಂಡುಕೊಳ್ಬೇಕಾಗತ್ತೆ? ಗೇಮ್ ಡೆವಲಪರ್ಸ್ ಕೋರ್ಸ್ ಇದೆ. ಬಹುಶಃ ಇವಾಗ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ಎಲ್ಲೋದ್ರೂ. ನಿಮಗೆ ಕೆಲವು ಯೂನಿವರ್ಸಿಟಿಗಳು ಕೋರ್ಸ್ ಕೊಡ್ತಾ ಇದೆ, ಕೆಲವು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳು ಗೇಮ್ ಡೆವಲಪರ್ಸ್ ಕೋರ್ಸ್ ಕೊಡ್ತಾ ಇದೆ. ಸೊ ಗೇಮ್ ಡೆವಲಪರ್ಸ್ ಕೋರ್ಸ್ ಮಾಡ್ಬೋದು. ಅದರಲ್ಲಿ 3D ಸಾಫ್ಟ್ವೇರ್ಗಳಿದೆ, ಯುನಿಟಿ, ಅನ್ರಿಯಲ್, ಈ ಥರ 3D ಸಾಫ್ಟ್ವೇರ್ಗಳಿದೆ, ಅವನ್ನ ಕಲಿಬೋದು. ಪ್ರೋಗ್ರಾಮಿಂಗ್ ಕಲಿಬೋದು, ಗೇಮ್ ಡೆವಲಪರ್ಸ್ಗೆ ಪ್ರೋಗ್ರಾಮಿಂಗ್ ಕೂಡ ಕಲಿಬೋದು. ಸೊ ಇನ್ಫಾರ್ಮೇಷನ್ ತುಂಬ ಸಿಗುತ್ತೆ. ಒಬ್ಬರು ಅವರವರ ಇಂಡಿವಿಜುವಲ್ ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ ಮೇಲೆ ಅವರು ಆಯ್ಕೆ ಮಾಡ್ಕೋಬೋದು. ಈಗ ಏನು ಒಂದಷ್ಟು ನಿಷೇಧದ ಆ್ಯಪ್ ಬಗ್ಗೆ ಮಾತಾಡ್ತಾ ಇದ್ವಿ. ಈ IPL ಬೆಟ್ಟಿಂಗ್ ಇವಾಗ ಸೀಸನ್ ಇದೆ,
ಈ ಬೆಟ್ಟಿಂಗ್ ಮೇಲೆ ಏನಾದರೂ ಕ್ರಮ ಆಗುತ್ತಾ ಈ ಮಸೂದೆ? ಈ ಮಸೂದೆಗೆ ಮುಂಚೆನೆ ಈ ಬೆಟ್ಟಿಂಗ್ ಮೇಲೆ ಕ್ರಮಗಳು ನಡೆದಿದೆ, ಬಟ್ ಈ ಮಸೂದೆ ಬಂದ ಮೇಲೆ ಸ್ವಲ್ಪ ಅದಕ್ಕೆ ಇನ್ನಷ್ಟು ಶಕ್ತಿ ಬಂದಂತಿದೆ. IPL ಅಂದರೆ ಮ್ಯಾಚ್ಗಳು ತುಂಬ ಇರುತ್ತೆ, ಸೊ ಹೆವಿ ಬೆಟ್ಟಿಂಗ್ ಸೀಸನ್ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ನೀವು ಪೇಪರಲ್ಲಿ ಓದಿರ್ಬೋದು, ಕಾನ್ಪುರಲ್ಲಿ ರೈಡ್ ಆಯಿತು, ಇಂದೋರಲ್ಲಿ ರೈಡ್ ಆಯಿತು, ಗೋವಾನಲ್ಲಿ ರೈಡ್ ಆಯಿತು. ಈ ಮಸೂದೆ ಅದಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ಪವರ್ ಕೊಡುತ್ತೆ. ಯಾಕಂದರೆ ಬೆಟ್ಟಿಂಗ್ ಆ್ಯಪ್ಗಳು ಮೊದಲಿನ ಥರ ಬೀಡು ಬೀಸಾಗಿ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. OGA ಮೂಲಕ ಅಪ್ರೂವಲ್ ತೊಗೋಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಕಡಿವಾಣ ಹಾಕ್ಬೋದು, ಆದರೂ ಸಂಪೂರ್ಣವಾಗಿ ತಡೆಗಟ್ಟೋದು ಸ್ವಲ್ಪ ಕಷ್ಟ. ಈಗ ಒಂದಷ್ಟು ಆ್ಯಪ್ಗಳನ್ನ ನಿಷೇಧ ಮಾಡಲಾಗಿದೆ. ಇದಕ್ಕೂ ಮುಂಚೆ ಚೈನಾದ ಒಂದಷ್ಟು ಆ್ಯಪ್ಗಳನ್ನು ಸಹ ನಿಷೇಧ ಮಾಡಲಾಗಿತ್ತು. ಅದಾದ ನಂತರ ಒಂದಷ್ಟು ಆ್ಯಪ್ಗಳು ಮಾರುವೇಷ ಧರಿಸಿ ಭಾರತಕ್ಕೆ ಬಂದಂಥ ಉದಾಹರಣೆಗಳಿದ್ವು. ಇದರ ತಡೆಗೆ ಕಾಯ್ದೆಯಲ್ಲಿ ಏನಾದರೂ ಮೆನ್ಷನ್ ಇದೆಯಾ? ಇದಕ್ಕೆ ಡಿಸ್ಗೈಸ್ ಆ್ಯಪ್ಸ್ ಅಂತ ಕರಿತೀವಿ ನಾವು, ಅಂದರೆ ಮಾರುವೇಷದಲ್ಲಿ ಬರುವಂತಹ ಆ್ಯಪ್ಗಳು. ಈ ಕನ್ನಡದಲ್ಲಿ ಒಂದು ಗಾದೆ ಇದೆ, ಸರ್ಕಾರ ಚಾಪೆ ಕೆಳಗೆ ನುಸ್ಲಿದ್ರೆ ಇವರು ರಂಗೋಲಿ ಕೆಳಗೆ ತೂರಿಸ್ತಾರೆ ಅಂತ. ಸೊ ಅದು ಇಟ್ ಈಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ಅದು ಒಂದೇ ದಿವಸ ನಾಳೆಯಿಂದ ನಾವು ತಡೆಗಟ್ತೀವಿ ಅಂತ ಹೇಳೋಕ್ಕಾಗಲ್ಲ. ಆದರೆ ಬಂದ ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಈ ಡಿಸ್ಗೈಸ್ ಆ್ಯಪ್ಸ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಈಗ ರಿಯಲ್ ಮನಿನಲ್ಲಿ ನೀವು ಮಾಡೋಕ್ಕಾಗಲ್ಲ, ರಿಯಲ್ ಮನಿ ಬ್ಯಾನ್ ಆಗಿದೆ ಅಂದರೆ ಇವ್ರೇನು ಮಾಡ್ತಾರೆ, ಮಾರುವೇಷ ಧರಿಸಿ ಮಾಡೋವಂಥ ಆ್ಯಪ್ಗಳು ನಿಮಗೆ ದುಡ್ಡು ಬದಲು ಜೆಮ್ಸ್ ಕೊಡ್ತೀವಿ, ಕಾಯಿನ್ಸ್ ಕೊಡ್ತೀವಿ, ಅದನ್ನು ಆಮೇಲೆ ನೀವು ದುಡ್ಡಿಗೆ ಕನ್ವರ್ಟ್ ಮಾಡ್ಕೋಬೋದು, ಆನ್ಲೈನ್ ಅಥವಾ ಆಫ್ಲೈನು. ಈ ಥರ ಬೇರೆ ಬೇರೆ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಅವರು. ಹಾಗಾಗಿ ಅದನ್ನು ತಡೆಗಟ್ಟಕ್ಕೆ ಇದರಲ್ಲಿ ತೀವ್ರವಾದ ಶಿಕ್ಷೆ ಇದೆ. ಇದರಲ್ಲಿ ಆ್ಯಕ್ಚುಲಿ ಅಫೆಂಡರ್ಸ್ ಅಂದರೆ ಈ ಡಿಸ್ಗೈಸ್ಡ್ ಆ್ಯಪ್ ಅಫೆಂಡರ್ಸ್ಗೆ ಜಾಸ್ತಿ ಶಿಕ್ಷೆ ಇದೆ. ಆಮೇಲೆ ಪೇಮೆಂಟ್ ಗೇಟ್ವೇ ಆಗ್ಬೋದು, ಬ್ಯಾಂಕ್ ಆಗ್ಬೋದು, ಅದನ್ನು ಕೂಡ ಈ ಕಾಯ್ದೆ ಅಡಿಯಲ್ಲಿ ಅದಕ್ಕೂ ಕೂಡ ಕಂಪ್ಲೈನ್ಸ್ ಇದೆ, ಅದಕ್ಕೂ ಕೂಡ ಕಂಪ್ಲೈನ್ಸ್ ರಿಕ್ವೈರ್ಮೆಂಟ್ ಇದೆ. ಈಗ ಬ್ಯಾಂಕ್ಗಳು ಒಂದು ಬ್ಯಾನ್ ಆಗಿರೋ ಆ್ಯಪ್ ಅಥವಾ ಸರ್ಕಾರ ಇದನ್ನು ಅಬ್ಸರ್ವೇಷನಲ್ಲಿದೆ ಅಂತ ಇದ್ದರೆ ಆ್ಯಪ್ಗಳನ್ನ ದುಡ್ಡು ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಆಮೇಲೆ ಯೂಸರ್ ಬಿಹೇವಿಯರ್ನ ಟ್ರ್ಯಾಕ್ ಮಾಡ್ಬೋದು. ನೀವು ಪ್ರತಿ ದಿವಸ ಒಂದು ಆ್ಯಪಿಗೆ 20,000 ಹಾಕ್ತಾ ಇದ್ದರೆ ಅದನ್ನು ಟ್ರ್ಯಾಕ್ ಮಾಡಿ ನಿಲ್ಲಿಸ್ಬೋದು. ಈ ಥರ ಅವಕಾಶಗಳು ಈ ಕಾಯ್ದೆಯಲ್ಲಿದೆ. ಸೊ ಡಿಸ್ಗೈಸ್ಡ್ ಆ್ಯಪ್ಸ್ನು ಕಂಟ್ರೋಲ್ ಮಾಡೋದಕ್ಕೆ ಅವಕಾಶ ಇದೆ ಕಾಯ್ದೆಯಲ್ಲಿ. ಯಾವ ರೀತಿಯಾದಂಥ ಶಿಕ್ಷೆಗಳನ್ನು ಈ ಕಾಯ್ದೆ ಒಳಗೊಂಡಿದೆ? ಇದು 2 ಥರ ಅಟ್ಯಾಕ್ ಮಾಡುತ್ತೆ. ಒಂದು ಸಪ್ಲೈ, ಒಂದು ಡಿಮ್ಯಾಂಡ್. ಸಪ್ಲೈ ಅಂದರೆ ಯಾರು ಗೇಮಿಂಗ್ ಪ್ಲ್ಯಾಟ್ಫಾರ್ಮ್ಸು, ಗೇಮ್ ಡೆವಲಪರ್ಸು. ಡಿಮ್ಯಾಂಡ್ ಅಂದರೆ ನಾರ್ಮಲ್ ಗೇಮರ್ಸು, ಯೂಸರ್ಸು. ಯೂಸರ್ಸ್ ಲೆವೆಲಲ್ಲಿ ಸ್ವಲ್ಪ ಕಮ್ಮಿ ಇದೆ, ಅವ್ರಿಗೆ ಬಹುಶಃ ವಾರ್ನಿಂಗ್ ಕೊಡ್ಬೋದು ಅಥವಾ ಅಕೌಂಟ್ ಫ್ರೀಸ್ ಮಾಡ್ಬೋದು, ಆ ಥರ ಮಾಡ್ಬೋದು. ಆದರೆ ಸಪ್ಲೈ ಸೈಡ್ನಲ್ಲಿ ಸ್ವಲ್ಪ ಜಾಸ್ತಿನೇ ಶಿಕ್ಷೆಗೆ ಅವಕಾಶ ಇದೆ. ಗೇಮಿಂಗ್ ಪ್ಲ್ಯಾಟ್ಫಾರ್ಮ್ಸ್ ಏನಾದರೂ ಸುಳ್ಳು ಹೇಳಿ ಆ್ಯಪ್ ಮಾಡಿ ಬೆಟ್ಟಿಂಗ್ ಆ್ಯಪ್ನ ಮಾಡಿದ್ರೆ 3 ವರ್ಷ ಜೈಲು ಶಿಕ್ಷೆ ಮತ್ತು 1 ಕೋಟಿವರೆಗೂ ಫೈನ್ ಇದೆ. ಆಮೇಲೆ ಫೆಸಿಲಿಟೇಟರ್ಸ್ಗೆ ಅಂದರೆ ಅವ್ರು ಗೇಮ್ ಡೆವಲಪ್ ಮಾಡಲ್ಲ, ಆದರೆ ಫೆಸಿಲಿಟೇಟ್ ಮಾಡ್ತಾರೆ, ಮಾರ್ಕೆಟಿಂಗ್ ಮಾಡ್ಬೋದು ಅಥವಾ ಏಜೆಂಟ್ಸ್ ಥರ ಮಾಡ್ಬೋದು. ಅವರಿಗೂ ಕೂಡ 50 ಲಕ್ಷದವರೆಗೂ ಪೆನಾಲ್ಟಿ, 1 ವರ್ಷದವರೆಗೂ ಶಿಕ್ಷೆ, ಆ ಥರ ಇದೆ. ಸೊ ಶಿಕ್ಷೆ ಅಂತೂ ಖಂಡಿತ ಇದೆ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದವ್ರಿಗೆ. ಓಕೆ, ಈಗ ಒಂದು ಆ್ಯಪ್ ಫ್ರಾಡ್ ಆ್ಯಪ್ ಅಂತ ಹೇಳಿ ಹೇಗೆ ಗೊತ್ತಾಗುತ್ತೆ ನಮಗೆ? ಅದು ತುಂಬ ಕಷ್ಟ. ಈ ಕಾಯ್ದೆಯಲ್ಲಿ ಅದಕ್ಕೊಂದು ಅವಕಾಶ ಇದೆ. ಈ ಕಾಯ್ದೆಗೆ ಸುವೋಮೋಟೋ ಪವರ್ಸ್ ಇದೆ. ಅಂದ್ರೆ ಯಾರು ಕಂಪ್ಲೇಂಟ್ ಕೊಡದೇ ಇದ್ರೂ ಒಂದು ಈ ತರ ಯಾವ್ದಾದ್ರು ಆ್ಯಪ್ ಬಂದು ಈ ಕಾಯ್ದೆಯಲ್ಲಿ ಇನ್ನೊಂದಿದೆ, ಫಂಕ್ಷನ್ ವರ್ಸಸ್ ಲೇಬಲ್ ಅಂತ. ಲೇಬಲ್ ನಾನು ಏನ್ ಬೇಕಾದ್ರೂ ಕೊಡ್ಬೋದು. ಚೆಸ್ ಆ್ಯಪ್ ಅಂತ ನಾನೊಂದು ಲೇಬಲ್ ಕೊಟ್ಬಿಟ್ಟು ಅದರಲ್ಲಿ ಬೆಟ್ಟಿಂಗ್ನ ಮಾಡುವಂಥ ಕೆಲಸ ಮಾಡ್ಬೋದು. ಸೊ ಈ ಕಾಯ್ದೆ ಅದನ್ನು ಕೂಡ ನೋಡುತ್ತೆ. ಇವರು ಕಾಯ್ದೆ ಅಡಿಯಲ್ಲಿ ಏನ್ ಮಾಡ್ತಾರೆ, ಯಾವ್ದಾದ್ರು ಒಂದ್ರ ಮೇಲೆ ಸ್ಕ್ರೂಟಿನಿ ಮಾಡಬೇಕು ಅನ್ಸಿದ್ರೆ, ಡೌಟ್ ಬಂದ್ರೆ ಅದನ್ನ 2 ತಿಂಗಳು 3 ತಿಂಗಳ ಕಾಲ ಸ್ಕ್ರೂಟಿನಿ ಮಾಡಿ ಯಾವ ರೀತಿ ಅದರಲ್ಲಿ ದುಡ್ಡಿನ ವ್ಯವಹಾರ ಹೇಗಾಗ್ತಾ ಇದೆ, ಮನಿ ಇನ್ಕಮಿಂಗ್ ಅಂಡ್ ಔಟ್ ಗೋಯಿಂಗ್ ಹೇಗೆ ಒಳಗೆ ಬರ್ತಾ ಇದೆ, ಹೇಗೆ ಹೊರಗೆ ಹೋಗ್ತಾ ಇದೆ, ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಆಮೇಲೆ ಅದ್ರ ಮೇಲೆ ಕ್ರಮ ತಗೋಬಹುದು. ಈಗಾಗಲೇ ಆನ್ಲೈನ್ ದಂಧೆಗೆ ಒಳಗಾಗಿರುವಂಥವ್ರು, ಅಂದ್ರೆ ಸಂಕಷ್ಟಕ್ಕೆ ಈಡಾಗಿದ್ದಂಥವ್ರಿಗೆ ಸರ್ಕಾರ ಏನಾದರೂ ಇದ್ರ ಮೂಲಕ ಏನಾದರೂ ಪರಿಹಾರ ನೀಡುವಂಥ ಅಥವಾ ಆ ಆನ್ಲೈನ್ ಕಂಪನಿಯಿಂದ ಸಹಾಯಕ್ಕೆ ಅನುವಾಗುವಂಥ ಏನಾದರೂ ಕೆಲಸ ಆಗುತ್ತಾ? ಈ ಕಾಯ್ದೆ ಹೇಳೋದೇ ಬೆಟ್ಟಿಂಗ್ ಮಾಡಬೇಡಿ ಅಂತ. ಸೊ ಹಾಗಾಗಿ ನೀವು ತೊಂದರೆಗೆ ಬೆಟ್ಟಿಂಗ್ ಗೇಮ್ಗಳು, ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ನೀವು ಆಡಿ ತೊಂದರೆಗೀಡಾದ್ರೆ ನಾನು ನೋಡಿದಂತೆ ಅಂತೂ ಈ ಕಾಯ್ದೆ ಅಡಿಯಲ್ಲಿ ಯಾವ ಪ್ರೊಟೆಕ್ಷನ್ ಇಲ್ಲ. ಆದರೆ ಅಲೌಡ್ ಗೇಮ್ಸ್ ಅಂತ ಇರುತ್ತೆ, ಅಪ್ರೂವ್ಡ್ ಗೇಮ್ಸ್ ಅಂತ ಇರುತ್ತೆ. ಈಗ ಸೋಷಿಯಲ್ ಗೇಮ್ಸ್ ಅಥವಾ ಸ್ಪೋರ್ಟ್ಸ್ನಲ್ಲಿ
ಅದರಲ್ಲಿ ಏನಾದರೂ ತೊಂದರೆಗೀಡಾದ್ರೆ ಗ್ರೀವಿಯನ್ಸ್ ರಿಡ್ರೆಸಲ್ ಇದೆ ಇದರಲ್ಲಿ. ಆಮೇಲೆ ಬಹುಶಃ ಇವಾಗ ಹೇಗಾಗ್ತಾ ಇದೆ ಅಂದರೆ ಯಾವುದಾದ್ರೂ ಗೇಮಲ್ಲಿ ನಿಮಗೇನಾದರೂ ಪ್ರಾಬ್ಲಮ್ ಇದ್ರೆ ತೊಂದರೆ ಇದ್ರೆ ಯೂಶಲಿ ಅವ್ರದ್ದು ಚಾಟ್ ಬಾಟ್ ನಿಮಗೆ ಆನ್ಸರ್ ಮಾಡುತ್ತೆ. ದುಡ್ಡಿನ ವಿಷಯ ಬಂದ ತಕ್ಷಣ ಚಾಟ್ ಬಾಟ್ ಆನ್ಸರ್ ಮಾಡೋದು ನಿಲ್ಸುತ್ತೆ. ಗೇಮಿಂಗ್ ಆ್ಯಪ್ ಅಂದರೆ ಗೇಮ್ ಡೆವಲಪಿಂಗ್ ಸ್ಟುಡಿಯೋಸ್ ಇರುತ್ತೆ. ಇವಾಗ ಏನಾಗಿದೆ ಅಂದರೆ RMG ಗೇಮ್ಸ್ ಏನಿದೆ ದುಡ್ಡು ಮಾಡೋಕ್ಕೆ ತುಂಬ ಈಸಿಯಾದ ವಿಧಾನ. ಹಾಗಾಗಿ ಈ ಕಾಯ್ದೆ ಅದನ್ನ ತಡೆಗಟ್ಟಬೇಕು ಅಂತ ಹೋರಾಡ್ತಾ ಇರೋದು. ಸೊ ಗೇಮಿಂಗ್ ಆ್ಯಪ್ಸ್ಗಳಿಗೆ ಗೇಮಿಂಗ್ ಸ್ಟುಡಿಯೋಸ್ ಇರುತ್ತೆ, ಸಣ್ಣದ್ರಿಂದ ಹಿಡಿದು ದೊಡ್ಡದ್ರವರೆಗೂ. ಒಂದು ಸ್ಟೋರಿ ಇರುತ್ತೆ, ಒಂದು ಥೀಮ್ ಇರುತ್ತೆ. ಅದ್ರ ಮೇಲೆ ಅದನ್ನ ನಾನು ಅವಾಗಲೇ ಹೇಳ್ದಂತೆ ಒಂದು ಸಿನಿಮಾ ತೆಗ್ದಂಗೆ ಆ ಗೇಮ್ನ ಡೆವಲಪ್ ಮಾಡ್ತಾರೆ. ಮಾಡಿಬಿಟ್ಟು ಅದಕ್ಕೆ ಆದ ಒಂದು ಟಾರ್ಗೆಟ್ ಮಾರ್ಕೆಟ್ ಇರುತ್ತೆ. ಚಿಕ್ಕ ಮಕ್ಕಳ ಅಥವಾ ಯುವಕರ ಅಥವಾ ಮಿಡಲ್ ಏಜ್ಡ್ ಅವರ ಆ ಟಾರ್ಗೆಟ್ ಮಾರ್ಕೆಟ್ಗೆ ಅವರು ಆ ಥೀಮ್ ಬೇಸ್ ಆ ಟಾರ್ಗೆಟ್ ಮಾರ್ಕೆಟ್ಗೆ ಆ ಗೇಮ್ಗಳನ್ನ ಸೃಷ್ಟಿ ಮಾಡ್ತಾರೆ. ಓಕೆ, ಈ ಆರೆಂಜ್ ಎಕನಾಮಿ ಬಗ್ಗೆ ನಮಗೆ ಒಂದಷ್ಟು ಮಾಹಿತಿ ಕೊಡೋದಾದ್ರೆ. ಆರೆಂಜ್ ಎಕಾನಮಿ ಅನ್ನೋದು ಈಗ AVGC XRಗೆ ನಾವು ಆರೆಂಜ್ ಎಕಾನಮಿ ಅಂತ ಹೇಳ್ತಿದ್ದೀವಿ. ಇವಾಗ ನಾವು ನೋಡಿದ್ರೆ ಹಿಸ್ಟಾರಿಕಲಿ ನಮ್ಮ ದೇಶದಲ್ಲಿ ತುಂಬ ಸಿನಿಮಾಗಳನ್ನ ನಾವು ಸೃಷ್ಟಿ ಮಾಡ್ತೀವಿ. ಆದರೆ VFX ಕಾಂಟೆಂಟ್ ಅದರಲ್ಲಿ ಈಗ ಜಾಸ್ತಿ ಆಗಿದೆ. ಇತ್ತೀಚಿನ ಚಿತ್ರಗಳಲ್ಲಿ ತುಂಬ ಜಾಸ್ತಿ ಇದೆ, ಆದರೆ ಮೊದಲು ತುಂಬ ಕಡಿಮೆ ಇತ್ತು. ಆದರೆ ನಮ್ಮ ದೇಶದಲ್ಲಿ ಎಜುಕೇಟೆಡ್ ಮ್ಯಾನ್ ಪವರ್, ಕ್ರಿಯೇಟಿವ್ ಮ್ಯಾನ್ ಪವರ್ ಇರೋದ್ರಿಂದ ನಾವು ಇದರಲ್ಲಿ VFXನಲ್ಲಿ ಗೇಮಿಂಗಲ್ಲಿ ನಾವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ನಮ್ಮಲ್ಲಿ ಆ ಟ್ಯಾಲೆಂಟ್ ಇದೆ. ಹಾಗಾಗಿ ಇದನ್ನ ಉಪಯೋಗಿಸ್ಕೊಂಡು ಇದನ್ನ ಜಾಸ್ತಿ ಈ ಆರೆಂಜ್ ಎಕಾನಮಿಯನ್ನು ಜಾಸ್ತಿ ಬೆಳೆಸ್ಬೋದು. ನಾನು ಅವಾಗಲೇ ಹೇಳಿದಂತೆ ನಮ್ಮ ಗೇಮಿಂಗ್ ಮಾರ್ಕೆಟೇ 40,000 ಕೋಟಿ ಇದೆ. ಆರೆಂಜ್ ಎಕಾನಮಿ, ನಮ್ಮ VFX ಮಾರ್ಕೆಟು ಎಲ್ಲ ಸರಿ ಇದ್ರ 5 ಪಟ್ಟು 6 ಪಟ್ಟು ಜಾಸ್ತಿ ಇರ್ಬೋದು. ಸೊ ಇದು ನಮ್ಮ ದೇಶದ GDPಗೂ ಸಹಾಯ ಆಗುತ್ತೆ. ಯಾಕಂದ್ರೆ ಬರೀ ನಮ್ಮ ದೇಶದ ಕನ್ಸಂಪ್ಷನ್ ಅಷ್ಟೇ ಅಲ್ಲ, ನಾವು ಹಾಲಿವುಡ್ಗೂ ಎಕ್ಸ್ಪೋರ್ಟ್ ಮಾಡ್ಬೋದು. ಇವಾಗಲೂ ಆ ಕೆಲಸ ನಡೀತಾ ಇದೆ, ಬಟ್ ಸ್ವಲ್ಪ ಅನ್ಆರ್ಗನೈಸ್ಡ್ ಆಗಿ ನಡೀತಾ ಇದೆ. ಓಕೆ, ಇತರ ದೇಶದ ಗೇಮಿಂಗ್ಗಳಿಗೆ ಹೋಲಿಸ್ಕೊಂಡ್ರೆ ಭಾರತದ ಸ್ಥಿತಿ ಹೇಗಿದೆ? ನಾವು ಏನು ಗೇಮಿಂಗ್ ಹಬ್ ಆಗಲಿ ನಿರ್ಮಾಣ ಮಾಡೋದಕ್ಕೆ ಸಾಕಷ್ಟು ತಯಾರಿಯನ್ನು ನಡೆಸ್ತಾ ಇದ್ದೀವಿ. ನಾನು ಆವಾಗಲೇ ಹೇಳಿದಂತೆ ನಮ್ಮ ದೇಶ ಸ್ವಲ್ಪ ಬೇರೆ ದೇಶಗಳಿಂದ ವಿಭಿನ್ನವಾದ ದಾರಿಯಲ್ಲಿದೆ. ಬೇರೆ ದೇಶಗಳಲ್ಲಿ ಎರಡು ಬ್ಯಾಲೆನ್ಸ್ ಆಗಿದೆ. ಅಂದ್ರೆ ಈ ಗ್ಯಾಂಬ್ಲಿಂಗ್ ಏನಿದೆ, ಗ್ಯಾಂಬ್ಲಿಂಗ್ ಇಂದ ಬರೋ ದುಡ್ಡನ್ನ ಈ IP ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಬೇಸ್ಡ್ ಗೇಮ್ಗೆ ಚಾನಲೈಸ್ ಮಾಡಿ ಇದನ್ನ ಡೆವಲಪ್ ಮಾಡೋ ಕೆಲಸ ನಡೀತಾ ಇದೆ. ನೀವು ಯಾವ ದೇಶ ನೋಡಿದ್ರು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸೌತ್ ಕೊರಿಯಾದಲ್ಲಿ ಗೇಮಿಂಗ್ ಬ್ಯಾನ್ ಆಗಿಲ್ಲ, ಆದರೆ ರಿಸ್ಟ್ರಿಕ್ಷನ್ಸ್ ತುಂಬ ಇದೆ, ಸಂಪೂರ್ಣ ಸರ್ಕಾರಿ ನಿಯಂತ್ರಣದಲ್ಲಿದೆ. ಆದರೆ ಇದರಿಂದ ಬರೋ ದುಡ್ಡನ್ನು ಉಪಯೋಗಿಸ್ಕೊಂಡು ಅವರು, ನೀವು ನೋಡ್ಬೋದು ಸೌತ್ ಕೊರಿಯಾ ಜಾಪನೀಸ್ ಗೇಮ್ಸ್ ಎಷ್ಟು ನಮ್ಮ ಯುವ ಜನತೆ ಎಷ್ಟು ಆಡ್ತಾರೆ ಅದನ್ನ ಅಂತ. ಆದರೆ ನಮ್ಮ ದೇಶದಲ್ಲಿ ಇದು ಒಂದು ಸ್ವಲ್ಪ ಸ್ಕ್ಯೂ ಆಗಿದೆ. ನಮ್ಮ ದೇಶದಲ್ಲಿ ಬರೀ ಬೆಟ್ಟಿಂಗ್ ದಂಧೆ, ಜೂಜಾಟ ಆಡೋದೇ ಜಾಸ್ತಿ. ನಮ್ಮ ದೇಶದ 4 ಬಿಲಿಯನ್ ಏನಿದೆ ಅದರಲ್ಲಿ 85-90% ಇದೆ. ಅಂದರೆ ತುಂಬ ಸಣ್ಣ ಒಂದು 300-400 ಕೋಟಿಯಷ್ಟು ನಾವು ಮಾಡ್ತಾ ಇರ್ಬೋದು ರಿಯಲ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಬೇಸ್ಡ್ ಗೇಮಿಂಗ್ ಅಂತ. ಸೊ ಈ ಕಾಯ್ದೆಯಿಂದ ಅದನ್ನು ಉಲ್ಟಾ ಮಾಡುವಂಥ ಒಂದು ಪ್ರಯತ್ನ ನಡೀತಿದೆ. ಇದು ನಾವು ತುಂಬ ಕೆಳಗಡೆ ಇದ್ದೀವಿ ಈ ದೇಶಗಳಿಗೆ ಕಂಪೇರ್ ಮಾಡಿದ್ರೆ. ಅಂದರೆ ಗೇಮ್ನ ಎಕ್ಸ್ಪೋರ್ಟ್ ಮಾಡೋ ಲೆವೆಲಿಗೆ ನಾವಿನ್ನೂ ಬಂದಿಲ್ಲ. ಇವಾಗ ನೀವು ಯಾವುದೇ ಗೇಮ್ ನೋಡಿ, BGMI ಆಯಿತು, ಲೀಗ್ ಆಫ್ ಲೆಜೆಂಡ್ಸ್ ಆಯಿತು, ವ್ಯಾಲೋರೆಂಟ್ ಆಯಿತು, ನಮ್ಮ ದೇಶದ್ದು ಅಂತ ಒಂದು ಫೇಮಸ್ ಗೇಮ್ ಕೂಡ ನಾವು ಇಲ್ಲಿವರೆಗೂ ಮಾಡಲಿಲ್ಲ. ಬಹುಶಃ ಇನ್ಮೇಲೆ ಅದು ಸೀನ್ ಚೇಂಜ್ ಆಗ್ಬೋದು. ಯಾಕಂದರೆ ಇಷ್ಟು ದಿವಸ ನಮ್ಮ ದೇಶದ ಯುವ ಜನತೆ ಫೋಕಸ್ ಏನಿತ್ತು ಅಂದರೆ ಈ ರಮ್ಮಿ, ಈ ಥರ ಕಾರ್ಡ್ ಗೇಮ್ಸು, ಈ ಥರನೇ ಇದ್ದಿದ್ದೇ ಹೊರತು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಬೇಸ್ಡ್ ಗೇಮ್ ಇರಲಿಲ್ಲ. ಬಹುಶಃ ಇನ್ಮೇಲೆ ಚೇಂಜ್ ಆಗ್ಬೋದು. ಇವತ್ತು ನಾಳೆ ಎಲ್ಲ ಆಗಲ್ಲ, 5 ವರ್ಷ 6 ವರ್ಷದಲ್ಲಿ ಬದಲಾವಣೆ. ಈ ಕಾಯ್ದೆ ಸ್ಟಾರ್ಟ್ಅಪ್ಗಳಿಗೆ ಯಾವ ರೀತಿಯಾದಂತಹ ಅನುಕೂಲಗಳನ್ನು ಒದಗಿಸುತ್ತೆ ಸರ್? ಯಾಕೆಂತ ಹೇಳಿದ್ರೆ 28% ಟ್ಯಾಕ್ಸ್ ನಮಗೆ ಇದೇ ಕ್ಷೇತ್ರದಿಂದ ಬರ್ತಾ ಇರೋದ್ರಿಂದ, ಸೊ ಜಾಗತಿಕವಾಗಿ ಗುರುತಿಸ್ಕೊಳ್ಬೇಕು ಅಂತ ಹೇಳಿ ಶ್ರಮವನ್ನು ಹಾಕ್ತಿರುವಂಥ ಸಂದರ್ಭದಲ್ಲಿ ಸ್ಟಾರ್ಟ್ಅಪ್ಗಳಿಗೆ ಯಾವ ರೀತಿಯಾದಂಥ ಅವಕಾಶಗಳನ್ನು ಮಾಡಿಕೊಟ್ಟಿದೆ? ಸ್ವಲ್ಪ ಇವಾಗ ಯಾವುದೇ ಒಂದು ಇದು ದೊಡ್ಡ ಚೇಂಜ್. ನಾನು ಆವಾಗಲೇ ಹೇಳಿದಂತೆ ಇದು ಇಂಡಸ್ಟ್ರಿನ ರೀಸೆಟ್ ಮಾಡ್ತಾ ಇದ್ದೀವಿ ನಾವು. ಸ್ವಲ್ಪ ಶಾಕ್ ಇರುತ್ತೆ ಶುರುವಿನಲ್ಲಿ, ಯಾಕಂದರೆ 80-85% ನಾವು ತೆಗೆದಾಕ್ತಾ ಇದ್ದೀವಿ. ಸೊ ಡೆವಲಪ್ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗ್ಬೋದು. ಇತ್ತೀಚಿನ AVGC XR ಪಾಲಿಸಿಯಲ್ಲಿ ಸರ್ಕಾರ ಸ್ಟಾರ್ಟಪ್ಗಳಿಗೆ ಅವಕಾಶ ಕೊಟ್ಟಿದೆ. ಆಮೇಲೆ ಬಹುಶಃ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಸುಮಾರು 500 AVGC ಡೆವಲಪ್ಮೆಂಟ್ ಟ್ರೈನಿಂಗ್ ಸೆಂಟರ್ಸ್ನ ಶುರು ಮಾಡೋ ಸಾಧ್ಯತೆ ಇದೆ. ಬಹುಶಃ
ಅದೆಲ್ಲದ್ರಿಂದನೂ ಇಂಡಸ್ಟ್ರಿಗೆ ಹೆಲ್ಪ್ ಆಗ್ಬೋದು, ಆಸ್ ಎ ಸ್ಟಾರ್ಟಪ್ಗಳಿಗೆ ಮತ್ತು ಆಸ್ ಎ ಹೋಲ್ ಇಂಡಸ್ಟ್ರಿ ಕೂಡ ಸಹಾಯ ಆಗ್ಬೋದು. ನೀವು ಇದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೀರಿ, ಹೊಸದಾಗಿ ಈ ಗೇಮಿಂಗ್ ಕ್ಷೇತ್ರದಲ್ಲಿ ಎಂಟ್ರಿ ಆಗ್ತೀವಿ ಅಂತ ಹೇಳಿದ್ರೆ ಏನೆಲ್ಲ ಆಪರ್ಚುನಿಟಿ ಇದೆ ಸದ್ಯದ ಮಟ್ಟಿಗೆ? ಈಗ ಈ ಕಾಯ್ದೆ ಬಂದ ಮೇಲೆ ಸ್ವಲ್ಪ ಅವಕಾಶಗಳು ಜಾಸ್ತಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಇವಾಗ RMG ಗೇಮ್ಸ್ ಇದ್ದಾಗ ಎಸ್ಟಾಬ್ಲಿಷ್ಡ್ ಪ್ಲೇಯರ್ಸ್ ಅಂತ ಇದ್ರು, ದೊಡ್ಡ ದೊಡ್ಡ ಹೆಸರುಗಳು. ಆಮೇಲೆ ಜನ ಸಾಮಾನ್ಯವಾಗಿ ಅದ್ರ ಕಡೆಗೆ ಯೋಚನೆ ಬರ್ತಿತ್ತು. ಇವಾಗ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಬೇಸ್ಡ್ ಗೇಮ್ಸು, ಸ್ಟೋರಿ ಟೆಲ್ಲಿಂಗ್, ಆಮೇಲೆ ಗೇಮ್ಸ್ನಲ್ಲಿ ಟೆಕ್ನಾಲಜಿ ಮಾಡ್ಬೋದು ನಾವು. ಅದಕ್ಕೆಲ್ಲ ಅವಕಾಶ ಇದೆ ಇವಾಗ ಬರೋರಿಗೆ. ಉದಾಹರಣೆಗೆ ಇವಾಗ ಫಿಜಿಟಲ್ ಅನ್ನೋದು ದೊಡ್ಡ ವಿಷಯ, ಫಿಸಿಕಲ್ ಪ್ಲಸ್ ಡಿಜಿಟಲ್ ಅಂತ. ಇವಾಗ ನೀವು ಯಾವುದಾದ್ರೂ ಒಂದು ಶಾಪ್ಗೆ ಹೋಗ್ತೀರಾ, ಶಾಪ್ಗೆ ಹೋಗ್ಬಿಟ್ಟು ನಿಮ್ಮ ಮೊಬೈಲಿಂದ ಒಂದು ಸ್ಕ್ಯಾನ್ ಮಾಡ್ತೀರಾ, ಸ್ಕ್ಯಾನ್ ಮಾಡಿಬಿಟ್ಟು ಒಂದು ಗೇಮ್ ಆ ಬ್ರ್ಯಾಂಡ್ ಬಗ್ಗೆ, LGನೋ ಸ್ಯಾಮ್ಸಂಗೋ ಯಾವುದು, ಆ ಬ್ರ್ಯಾಂಡ್ ಬಗ್ಗೆ ಒಂದು ಸಣ್ಣ ಗೇಮ್ ಕ್ರಿಯೇಟ್ ಮಾಡಿರ್ತಾರೆ. ಅದನ್ನು ಆಡಿಬಿಟ್ಟು ನೀವೇನೋ ಡಿಸ್ಕೌಂಟ್ ಸಿಗುತ್ತೋ ಅಥವಾ ಏನೋ, ಈ ಥರ ಎಲ್ಲ ಗೇಮ್ಗಳನ್ನು ಸೃಷ್ಟಿ ಮಾಡೋದಕ್ಕೆ ಇವಾಗ ಅವಕಾಶ ಸಿಗುತ್ತೆ. ಯಾಕಂದರೆ ಫೋಕಸ್ ಇದ್ರ ಮೇಲೆ ಬಂದಿರೋದ್ರಿಂದ, ಈ ಜೂಜಾಟನ ಬಿಟ್ಟು ಇದ್ರ ಮೇಲೆ ನಮ್ಮ ಫೋಕಸ್ ಬಂದಿರೋದ್ರಿಂದ ಈ ಥರ ಡೆವಲಪ್ ಮಾಡೋರಿಗೆ ಕೂಡ ಅವಕಾಶ ಸಿಗುತ್ತೆ. ಇದೊಂದು ಸಣ್ಣ ಎಕ್ಸಾಂಪಲ್. ಸೊ ಈ ಥರ ನಾನು ಆವಾಗಲೇ ಹೇಳಿದೆ, ನಮ್ಮ ದೇಶದಲ್ಲಿ ಕಥೆಗೆ ಕೊರತೆನೇ ಇಲ್ಲ. ಸೊ ಒಂದೊಂದು ಕಥೆ ತಗೊಂಡು ಗೇಮ್ ಮಾಡ್ಬೋದು. ಇತಿಹಾಸ ಹುಟ್ಟಿದ್ದೆ ಕತೆ ಮೇಲೆ. ಕಥೆಗಳನ್ನ ತಗೊಂಡು ನಾವು ಎಷ್ಟು ಬೇಕಾದರೂ ಗೇಮ್ಗಳನ್ನ ಸೃಷ್ಟಿ ಮಾಡ್ಬೋದು. ಸೊ ಈಗ ನಾನು ಇದರಲ್ಲಿ ಎಂಟರ್ ಆಗ್ತೀನಿ ಅನ್ನೋರಿಗೆ ಖಂಡಿತ ಒಳ್ಳೆ ಸಮಯ ಅಂತಲೇ ಹೇಳ್ಬೋದು. ಓಕೆ ಓಕೆ ಯಾವ ವಯಸ್ಸಿನ ಗುಂಪಿನ ಜನ ಈ ಒಂದು ಗೇಮನ್ನು ಹೆಚ್ಚಾಗಿ ಬಳಸ್ತಾ ಇದ್ದಾರೆ? ಈ ಗೇಮ್ಗಳಿಗೆ ವಯಸ್ಸಿನ ಮಿನಿಮಮ್ ಮಿತಿ 18 ವರ್ಷ ಅಂತ ಇದ್ದೇ ಇರುತ್ತೆ. ಅದಕ್ಕೂ ಈ ಕಾಯ್ದೆಯಲ್ಲಿ ಒಂದು ಸಣ್ಣ ಕಂಟ್ರೋಲ್ ಇದೆ. ಇಷ್ಟು ದಿವಸ ಹೇಗಾಗ್ತಿತ್ತು ಅಂದರೆ ವಾಲಂಟರಿ ಡಿಕ್ಲರೇಷನ್ ಅಂತ ನಾವು ಕೇಳ್ತೀವಿ. ನೀವು ಗೇಮ್ ಯಾವ್ದಾದ್ರು ಡೌನ್ಲೋಡ್ ಮಾಡಿ ನೀವು ಆಡೋಕ್ಕೆ ಶುರು ಮಾಡಿದ್ರೆ, ನೀವು ವಾಲಂಟರಿ I am 18 ಅಂದರೆ ಅದು ಎಂಟರ್ ಅಂತ ಕೊಡುತ್ತೆ. ಆದರೆ ಬಹುಶಃ ಅದಕ್ಕೆ ಈ ಹೊಸ ಕಾಯ್ದೆ ಪ್ರಕಾರ ಅದಕ್ಕೆ ಏಜ್ ಗೇಟಿಂಗ್ ಕೂಡ ಮಾಡ್ತಾರೆ. ಅಂದರೆ ಬಹುಶಃ ಪೇರೆಂಟಲ್ ಕಂಟ್ರೋಲ್ಸ್ ಇರ್ಬೋದು. ಅಂದರೆ ಮೈನರ್ಸ್ ಆದರೆ ಅವರ ಅಪ್ಪ ಅಮ್ಮ ಪೋಷಕರ ಅನುಮತಿ ಬೇಕಾಗಬಹುದು, ಅಥವಾ ಆಧಾರ್ ಕಾರ್ಡು ಅದ್ರದ್ದೇನಾದರೂ ವ್ಯಾಲಿಡೇಷನ್ನಿಂದ ಇರ್ಬೋದು. ಸೊ ಸಾಮಾನ್ಯವಾಗಿ 18 ವರ್ಷ ಅಂತ ಒಂದು ಸ್ಟ್ಯಾಂಡರ್ಡ್. ಡೇಟಾ ಗೌಪ್ಯತೆ ಮತ್ತು ಯೂಸರ್ ಹಕ್ಕುಗಳ ಬಗ್ಗೆ ಕಾನೂನು ಏನು ಹೇಳುತ್ತೆ? ಈ ಪರ್ಟಿಕ್ಯುಲರ್ ಕಾನೂನು ಗೇಮಿಂಗ್ OGAI ಮತ್ತು ಗೇಮಿಂಗ್ ಕಾನೂನು ಇದು ಯೂಸರ್ ರೈಟ್ಸ್ ಬಗ್ಗೆ ಹೇಳುತ್ತೆ. ಯಾಕಂದರೆ ಗೇಮರ್ಸ್ ಎಲ್ಲ ಯೂಸರ್ಸ್ ಆಗಿದ್ರಿಂದ ಅವರ ಹಕ್ಕುಗಳೇನು, ಅಕಸ್ಮಾತ್ ನಿಮ್ಮ ದುಡ್ಡು ತೊಗೊಂಡು ಅವ್ರು ಏನು ಆ ದುಡ್ಡಿಗೆ ಏನು ಕೊಡಬೇಕು ಅವ್ರು ಅದನ್ನ ಕೊಡಲಿಲ್ಲ ಅಂದರೆ ನಿಮಗಿರೋ ಕಾನೂನಾತ್ಮಕ ಅವಕಾಶಗಳೇನು, ಅದೆಲ್ಲ ಅದರಲ್ಲಿದೆ. ಆದರೆ ಡೇಟಾ ಸೀಕ್ರೆಸಿ, ಡೇಟಾ ಗೌಪ್ಯತೆ ಅನ್ನೋದು ಎಕ್ಸ್ಕ್ಲೂಸಿವ್ ಆಗಿ ಗೇಮಿಂಗಿಗೆ ಇಲ್ಲ. ಡೇಟಾ ಗೌಪ್ಯತೆ ಬಹುಶಃ 2 ವರ್ಷದಿಂದ ಒಂದು DPDP ಆ್ಯಕ್ಟ್ ಆಫ್ 2023 ಅಂತ ಬಂದಿತ್ತು ಅನ್ಸುತ್ತೆ. ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಅನ್ಸುತ್ತೆ, DPDP ಅಂತ. ನಮ್ಮ ಯುರೋಪಲ್ಲಿರೋ GPDRಗೆ ನಮ್ಮ ಈಕ್ವಲೆಂಟ್ ಅದು. ಅದರ ಒಂದು ಭಾಗ ಇದು. ಯಾಕಂದ್ರೆ ಬ್ಯಾಂಕಿಂಗ್ ಅವ್ರಿಗೂ ಡೇಟಾ ಗೌಪ್ಯತೆ ಬೇಕು, ನೀವು ಮೊಬೈಲ್ ಯೂಸ್ ಮಾಡ್ತೀರಾ, ಟೆಲಿಕಾಮ್ ಅವ್ರಿಗೂ ಬೇಕು, ಅದೇ ತರ ಗೇಮಿಂಗ್ ಕೂಡ. ಸೊ ಅದ್ರ ಒಳಗಡೆನೆ ಇದು ಒಂದು ಗೇಮರ್ಸಿಗೂ ಕೂಡ ಒಂದು ಡೇಟಾ ಸೀಕ್ರೆಸಿನಲ್ಲಿ ಗೇಮರ್ಸಿಗೂ ಕೂಡ ಒಂದು ಅವಕಾಶ ಇದೆ. ಆದ್ರೆ ಈ ಕಾನೂನು ವಿಶೇಷವಾಗಿ ಅದನ್ನ ಅಡ್ರೆಸ್ ಮಾಡಲ್ಲ, ಆದ್ರೆ ಯೂಸರ್ ರೈಟ್ಸ್ನ ಈ ಕಾನೂನು ಅಡ್ರೆಸ್ ಮಾಡುತ್ತೆ. ನೀವು ಯಾವುದಾದ್ರೂ ಒಂದು ಗೇಮ್ ಡೌನ್ಲೋಡ್ ಮಾಡಿ ತಿಂಗಳಿಗೆ $100 $200 ಅದಕ್ಕೆ ಸಬ್ಸ್ಕ್ರಿಪ್ಷನ್ ಕಟ್ಟಿ, ಅದಕ್ಕೆ ಅವ್ರು ಏನು ಕೊಡಬೇಕು ಅದನ್ನ ಕೊಡಲಿಲ್ಲ ಅಂದರೆ, ಅಥವಾ ಯಾವುದೋ ಗೆಲ್ತೀರಾ, ನೀವು ಯಾವುದೋ ಬ್ರ್ಯಾಂಡ್ ಸ್ಪಾನ್ಸರ್ ಮಾಡಿರ್ತಾರೆ, 1 ಲಕ್ಷನೋ 2 ಲಕ್ಷನೋ ಗೆದ್ದಿರ್ತೀರಾ, ಅಥವಾ ಏನೋ ವಸ್ತುನ ಗೆದ್ದಿರ್ತೀರ, ಅದು ಕೊಡಲಿಲ್ಲ ಅಂದರೆ ಅದಕ್ಕೆಲ್ಲ ನಿಮಗೆ ನಿಮ್ಮ ಹಕ್ಕುಗಳಿಗೆ ಈ ಕಾನೂನಲ್ಲಿ ಅವಕಾಶ ಇದೆ. ನಿಮ್ಮ ಹಕ್ಕುಗಳು ಪ್ರೊಟೆಕ್ಟ್ ಆಗಿದೆ ಈ ಕಾನೂನು. ಓಕೆ, ಇದು ನಮ್ಮ ಹಕ್ಕುಗಳು. ಆದರೆ ಬೇರೆ ದೇಶದ ಆ್ಯಪ್ಗಳಿರುತ್ತವೆ, ಅದನ್ನು ನಾವು ಇನ್ಸ್ಟಾಲ್ ಮಾಡ್ತೀವಿ. ಸೊ ಇಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಒಂದು ಜಾಗೃತೆ ವಹಿಸಬೇಕಾಗುತ್ತೆ? ಈ ಬೇರೆ ದೇಶದ ಆ್ಯಪ್ಗಳನ್ನ ನಾವು ಇನ್ಸ್ಟಾಲ್ ಮಾಡಿ VPN ಮೂಲಕನೋ ಆ ಥರ ಆಡೋದನ್ನು ಇವಾಗಿರೋ ಇನ್ಫ್ರಾಸ್ಟ್ರಕ್ಚರ್ ತಡೆಗಟ್ಟೋದು 50-50 ಅಂತ ಹೇಳ್ಬೋದು. ಈಗ ಅದನ್ನ ಐಡೆಂಟಿಫೈ ಮಾಡಿದ್ರೆ ಅದಕ್ಕೆ ನೀವು ದುಡ್ಡು ಕೊಡದೇ ಇರೋ ಥರ ಮಾಡ್ಬೋದು. ಯಾಕಂದರೆ ಈ ಕಾನೂನಿನ ಅಡಿಯಲ್ಲಿ ಇದು ಬರೀ ಇದು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ IT ಒಳಗಿದ್ರೂ ಇದು ಇಂಟರ್ ಮಿನಿಸ್ಟ್ರಿಯಲ್ ರೆಗ್ಯುಲೇಟರಿ ಅಥಾರಿಟಿ. ಇದು ಫೈನಾನ್ಸ್ ಇರುತ್ತೆ, ಲೀಗಲ್ ಇರುತ್ತೆ, ಸ್ಪೋರ್ಟ್ಸ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಇರುತ್ತೆ, ಎಲ್ಲ ಮಿನಿಸ್ಟ್ರಿಗಳು ಇದರಲ್ಲಿದೆ. ಹಾಗಾಗಿ ಆ ಆ್ಯಪ್ ರಿಯಲ್ ಮನಿ ಗೇಮಿಂಗ್ ಬೆಟ್ಟಿಂಗ್ ಆ್ಯಪ್ ಅಂತ ಗೊತ್ತಾದರೆ ಅದಕ್ಕೆ ದುಡ್ಡು ಕೊಡೋದನ್ನು ಬ್ಯಾಂಕ್ಗಳ ಮೂಲಕ, ಪೇಮೆಂಟ್ ಗೇಟ್ವೇಗಳ ಮೂಲಕ ತಡೆಗಟ್ಬೋದು. ಅದಕ್ಕೆ ಇದರಲ್ಲಿ ಅವಕಾಶ ಇದೆ.
ಆದರೆ ಕ್ರಿಪ್ಟೋ ಮೂಲಕ ಕೊಟ್ರೆ ಅಥವಾ ಗೇಮರ್ಸೇ ಒಬ್ರಿಗೊಬ್ರು ವೈಯಕ್ತಿಕವಾಗಿ ದುಡ್ಡು ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಕಷ್ಟ ಇದರಲ್ಲಿ ಮಾಡೋದಕ್ಕೆ. ಅದಕ್ಕೆ ಬಹುಶಃ ಈ ಕಾನೂನು ಮತ್ತು ಈ ಅಥಾರಿಟಿ ಏನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂದರೆ ನಮ್ಮ ಮೈಂಡ್ಸೆಟ್ನ ಚೇಂಜ್ ಮಾಡೋ ಅಂತ ಕೆಲಸ ನಡೀತಾ ಇದೆ. ಅಂದರೆ ಬೆಟ್ಟಿಂಗ್ ಗೇಮ್ಸ್ಗಳಿಂದ ದೂರ ಹೋಗಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ, ಸ್ಟೋರಿ ಟೆಲ್ಲಿಂಗ್ ಅದ್ರ ಮೇಲೆ ಬೇಸ್ ಆಗಿರೋ ಗೇಮ್ಗಳನ್ನ ಆಡೋ ಕಡೆಗೆ ನಮ್ಮ ಮನಸ್ಸು ಹೋಗಲಿ. ಎಜುಕೇಷನಲ್ ಗೇಮ್ಸ್ ಆಗಿರ್ಬೋದು, ಸೋಷಿಯಲ್ ಗೇಮ್ಸ್ ಆಗಿರ್ಬೋದು, ಅವುಗಳನ್ನ ಆಡೋ ಕಡೆಗೆ ನಮ್ಮ ಮನಸ್ಸು ಹೋಗಲಿ ಅಂತ ಒಂದು ಸ್ಟ್ರಾಟಜಿಕ್ ಶಿಫ್ಟ್ ಮಾಡೋ ಅಂಥ ಕೆಲಸ ಇದು ಮಾಡುತ್ತೆ. ಬೇರೆ ದೇಶದ ಗೇಮ್ಗಳನ್ನ ನೀವು ಡೌನ್ಲೋಡ್ ಮಾಡಿ VPN ಇಂದ ಆಡುವಂಥ ಜನ ಇದ್ದಾರೆ. ಅದು ಬಹುಶಃ ನಿಧಾನವಾಗಿ ಅದು ಕೂಡ ಕಡಿಮೆ ಆಗ್ಬೋದು. ಹೌದು, ಭಾರತದ ಮಾಹಿತಿ ಸೋರಿಕೆ ಆಗುವಂತ ಒಂದು ಆತಂಕ ಕೂಡ ಇರುತ್ತೆ, ಖಂಡಿತ ಇರುತ್ತೆ. ಯಾಕಂದ್ರೆ ಈಗ ಇದು ಒಂಥರ ಈ ಎರಡಲ್ಲಿಗಿನ ಕತ್ತಿ ಇದು. ನೀವು ನಿಮ್ಮ ಯೂಸರ್ ರೈಟ್ಸ್ ಬೇಕು ಅಂದ್ರೆ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಕೊಡಬೇಕಾಗುತ್ತೆ ಗೇಮಿಂಗ್ ಪ್ಲಾಟ್ಫಾರ್ಮ್ಗೆ. ವಯಸ್ಸು, ನಿಮ್ಮ ಆಧಾರ್ ಕಾರ್ಡ್ ಕೊಡ್ಬೋದು. ಅದನ್ನ ಅವರು ಡೇಟಾ ಸೋರಿಕೆ ಆಗದೆ ಇರೋಂತೆ ಅವ್ರ ಹತ್ರ ಎನ್ಕ್ರಿಪ್ಷನ್ ಅಲ್ಗರಿದಮ್ಸ್ ಇರಬೇಕು, ಅವ್ರ ಹತ್ರ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ. ಬಹುಶಃ ಈ OGA ಅದೆಲ್ಲದನ್ನು ಒಳಗೊಂಡು ಅದೆಲ್ಲದನ್ನು ನೋಡೇ ಬಹುಶಃ ಅಪ್ರೂವಲ್ ಕೊಡಬಹುದು ಅಂತ ಅನ್ಸುತ್ತೆ. ನಮ್ಮ ಡೇಟಾ ಸುರಕ್ಷಿತವಾಗಿರ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕಾಗತ್ತೆ ನಾವು? ಮೊಟ್ಟ ಮೊದಲು ಅದು ನಮ್ಮದೇ ಜವಾಬ್ದಾರಿ. ಯಾರಿಗೆ ಇವಾಗ ಒಬ್ರಿಗೆ ಅಡ್ರೆಸ್ ಕೊಡಬೇಕು ಅಂದ್ರೂ ನಿಮಗೆ ಗೊತ್ತಿರಬೇಕು, ನಾನು ಯಾಕೆ ಇವರಿಗೆ ಅಡ್ರೆಸ್ ಕೊಡ್ತಾ ಇದ್ದೀನಿ, ನನಗೆ ನಂಬಿಕೆ ಇದೆಯಾ, ಇವ್ರಿಗೆ ಕೊಟ್ಟರೆ ಇವರಿಂದ ಬೇರೆ ಕಡೆಗೆ ಹೋಗಲ್ಲ ಅನ್ನೋ ನಂಬಿಕೆ ನನಗೆ ಆ ಥರ ಇದ್ದರೆ ಮಾತ್ರ ನಾವು ಕೊಡ್ತೀವಲ್ವ. ಅದೇ ಥರ ಆನ್ಲೈನಲ್ಲಿ ಕೂಡ ನಾವು ನಮ್ಮ ಡೇಟಾ ಕೊಡಬೇಕಾದ್ರೆ ನಮಗೆ ಆ ಜವಾಬ್ದಾರಿ ಇರಬೇಕು. ಸರ್ಕಾರದ ಕಾನೂನುಗಳಿದೆ, DPDP ಆ್ಯಕ್ಟೇ ಇದೆ, ಅದು ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಕೆಲವು ಸಮಯದಲ್ಲಿ. ಆದರೆ ನನ್ನ ಅಭಿಪ್ರಾಯದಲ್ಲಿ ಅದು ನಮ್ಮ ವೈಯಕ್ತಿಕ ಜವಾಬ್ದಾರಿ ಅಂತ ತಿಳ್ಕೊಂಡು ನಾವೇ ಅದ್ರ ಕಡೆಗೆ ಗಮನ ಕೊಡಬೇಕು. ಯಾರಾದರೂ ಇವಾಗ ನಿಮಗೆ ಮೆಸೇಜ್ಗಳು ಬರ್ತಾನೆ ಇರುತ್ತೆ, OTP ಯಾರಿಗೂ ಕೊಡಬೇಡಿ, ಆಧಾರ್ ಕಾರ್ಡ್ ನಂಬರ್ ಯಾರಿಗೂ ಕೊಡಬೇಡಿ ಅಂತ. ಅದನ್ನೆಲ್ಲ ಸೀರಿಯಸ್ ಆಗಿ ಪರಿಗಣನೆ ಮಾಡ್ಬೇಕು ನಾವು. ಯಾರಾದರೂ ಕೇಳಿದ್ರೆ ಡೇಟಾನ ಯಾಕೆ ಕೊಡಬೇಕು, ಅದರಿಂದ ನನಗೇನು ಉಪಯೋಗ, ಅದನ್ನ ಅವ್ರು ಹೇಗೆ ಉಪಯೋಗಿಸ್ಕೊಳ್ತಾರೆ, ಇದು 3 ಪ್ರಶ್ನೆ ನಮ್ಮನ್ನು ನಾವು ಕೇಳ್ಕೊಂಡು ಅದಕ್ಕೆ ನಮಗೆ ಸಮಾಧಾನ ಅನಿಸಿದ್ರೆ ಮಾತ್ರ ಕೊಡಬೇಕು. ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್ ಈ ವಿಷಯವಾಗಿ? ಗೇಮಿಂಗ್ ಆಡಬೇಕಾ ಬೇಡವಾ? ಯಾವ ರೀತಿಯಾದಂಥ ಗೇಮಿಂಗ್ನ ಆಡಬೇಕಾಗುತ್ತೆ? ಗೇಮರ್ಸ್ ಇದ್ದರೆ ಸಾವಿರಾರು ಸ್ಕಿಲ್ ಬೇಸ್ಡ್ ಗೇಮ್ಸ್ ಇದೆ, ಎಜುಕೇಷನ್ ಗೇಮ್ಸ್ ಇದೆ, ಸೋಷಿಯಲ್ ಗೇಮ್ಸ್ ಇದೆ. ಅವುಗಳನ್ನ ಆಡಿ. ಇವಾಗ ಸೀರಿಯಸ್ ಗೇಮರ್ಸ್ ಇರ್ತಾರೆ, ಈ ಸ್ಪೋರ್ಟ್ಸ್ನಲ್ಲಿ ನೂರಾರು ಗೇಮ್ಗಳಿದೆ, ಅದನ್ನ ಆಡಿ. ಡೆವಲಪರ್ಸ್ ಆದರೆ ನಾನು ತುಂಬ ಸರಿ ಹೇಳಿದ್ದೀನಿ ಇದೇ ಸಂದರ್ಶನದಲ್ಲಿ, ನಮ್ಮಲ್ಲಿ ಕಥೆಗೆ ಕೊರತೆ ಅನ್ನೋದೇ ಇಲ್ಲ. ನಮ್ಮ ಕಥೆಗಳನ್ನ, ನಮ್ಮ ಪುರಾಣದ ಇತಿಹಾಸದ ಕಥೆಗಳನ್ನ ಹೆಕ್ಕಿ ತೆಗೆದು ಅದರಿಂದ ಗೇಮ್ಗಳನ್ನ ಸೃಷ್ಟಿ ಮಾಡಿ, ಅದರಿಂದ ನಮ್ಮ ದೇಶದ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಕೂಡ ಡೆವಲಪ್ ಆಗುತ್ತೆ. ನನಗೇನು ಆಸೆ ಅಂದರೆ ನಮ್ಮ ದೇಶದಲ್ಲಿ ಉತ್ಪಾದನೆಯಾದ ಗೇಮ್ಗಳು, ಸೃಷ್ಟಿಯಾದ ಗೇಮ್ಗಳು ಪ್ರಪಂಚದಲ್ಲೆಲ್ಲ, ಇವಾಗ ನಾವು ಮೈನ್ಕ್ರಾಫ್ಟ್, ರೋಬ್ಲಾಕ್ಸ್, ವ್ಯಾಲೋರೆಂಟ್, BGMI, ಲೀಗ್ ಆಫ್ ಲೆಜೆಂಡ್ಸ್ ಎಷ್ಟು ಗೇಮ್ಗಳು ನಾವು ಆಡ್ತೀವಿ, ಅದೇ ಥರ ನಮ್ಮ ದೇಶದಿಂದ ಸೃಷ್ಟಿಯಾಗಿದ್ದು 5-10 ಗೇಮ್ಗಳು ಪ್ರಪಂಚದ ಜನ ಎಲ್ಲ ಆಡೋ ಥರ ಆಗಬೇಕು ಅಂತ. ಸರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತೆ ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಿ, ಧನ್ಯವಾದ. ನಮಸ್ಕಾರ. ತಂತ್ರಜ್ಞಾನ ವೃದ್ಧಿ ಆಗ್ತಿದ್ದಂತೆ ಗೇಮಿಂಗ್ ಕ್ಷೇತ್ರ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಯನ್ನು ಕಾಣ್ತಿದೆ. ಇಂಥ ಸಂದರ್ಭದಲ್ಲಿ ಜನ ಯಾವ ರೀತಿಯಾದಂಥ ಮುಂಜಾಗ್ರತೆಯನ್ನು ವಹಿಸಬೇಕಾಗುತ್ತೆ, ಯಾವ ರೀತಿಯಾದಂಥ ಗೇಮಿಂಗ್ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ, ಡಿಜಿಟಲ್ ಸುರಕ್ಷತೆ ಅಂದರೆ ಏನು ಅನ್ನುವಂಥ ನಿಟ್ಟಿನಲ್ಲಿ ಈ ಕಾಯ್ದೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಂಡ್ವಿ. ಮತ್ತು ಈ ಗೇಮಿಂಗ್ ಕ್ಷೇತ್ರದಲ್ಲಿ ಯಾವ ರೀತಿಯಾದಂಥ ಉದ್ಯೋಗಾವಕಾಶಗಳಿವೆ ಅನ್ನೋದ್ರ ಬಗ್ಗೆಯೂ ಸಹ ಮಾತಾಡಿದ್ವಿ. ನಿಮಗೆ ಮಾಹಿತಿ ಪೂರ್ಣವಾಗಿತ್ತು ಅಂತ ಭಾವಿಸ್ತೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ನೋಡ್ತಾ ಇರಿ ಚಂದನ ವಾರ್ತೆ. ಧನ್ಯವಾದ. ಚಂದನ ಮಂಥನ ಕಾರ್ಯಕ್ರಮವನ್ನ ಸಾಮಾಜಿಕ ಜಾಲತಾಣಗಳಾದ ಯೂಟ್ಯೂಬ್, X ಖಾತೆ, ಇನ್ಸ್ಟಾಗ್ರಾಮ್ ಖಾತೆ, ಫೇಸ್ಬುಕ್ ಹಾಗೂ DD ಚಂದನ ವಾಟ್ಸ್ಆಪ್ ಚಾನೆಲ್ನಲ್ಲೂ ಕೂಡ ವೀಕ್ಷಿಸಬಹುದು.